ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರಗಳು, ಅಟ್ರಾಸಿಟಿಗಳು ಎಲ್ಲವನ್ನು ಖಂಡಿಸಬೇಕಂದ್ರೆ ದಲಿತ ಸಂಘಟನೆಗಳು ಮಾತ್ರ, ಯಾವೊಬ್ಬ ಶಾಸಕ ಆಗಿರಲಿ ಅಥವಾ ಯಾವೊಬ್ಬ ಸಂಸದ ಆಗಿರಲಿ, ಪಾರ್ಲಿಮೆಂಟಲ್ಲಾಗಿರಲಿ, ವಿಧಾನಸಭೆಯಲ್ಲಾಗಿರಲಿ, ಯಾರು ದಲಿತ ಪರವಾಗಿ ಯಾರೂ ಮಾತಾಡೋದಿಲ್ಲ. ದಲಿತ ಸಂಘಟನೆ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗುತ್ತೆ. ಹಾಗಾಗಿ ಏನು ನಮ್ಮ ನಾಯಕರುಗಳು ಕರ್ನಾಟಕ ರೈತ ಸಂಘಟನೆಗಳ ಒಕ್ಕೂಟ ಫ್ರೀಡಮ್ ಪಾರ್ಕಲ್ಲಿ ಏನು ಹೋರಾಟ ಹಮ್ಮಿಕೊಂಡಿದೆ, ಕರ್ನಾಟಕ ದಲಿತ ಸಮಾಜ ಸೇನೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುತ್ತದೆ. ಈ ಹಿಂದೆ ಯಾವುದೇ ಒಂದು ಸರ್ಕಾರ ಮಾಡದೇ ಇರತಕ್ಕಂಥ ಒಂದು ಭ್ರಷ್ಟಾಚಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ 22% ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜ್ಯ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ದಲಿತರನ್ನ ತುಳಿಯುವಂಥ ಕೆಲಸ ಮಾಡ್ತಾರೆ. ನಮ್ಮ ಮಕ್ಕಳು ಬೀದಿಗೆ ಬರುವಂಥ ಕೆಲಸ ಆಗಿದೆ. ಒಂದು ದಿನ ಅವರ ವಿರುದ್ಧ ಈ ಹೋರಾಟ ಅನಿವಾರ್ಯ ಆಗಿದೆ. ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಯಾರು ಸ್ವಯಂ ಪ್ರೇರಿತವಾಗಿ ನಾವು ರಾಜ್ಯಾಧ್ಯಕ್ಷರು ಅಂತ ಹೇಳಿಬಿಟ್ಟು ಏನು ಗುಬ್ಬೆ ಹೊಡಿತಾ ಇದ್ದೀವಿ. ನಾವು 6,000 ಜನ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಘಟನೆಗಳು. ಮನೆಗೂ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರಾಗೋಗಿದ್ದೀವಿ. ಪ್ರತಿಯೊಬ್ಬರು ಇವತ್ತು ದಿನ ಬಂದು ಇಂಥ ಹೋರಾಟದಲ್ಲಿ ಭಾಗವಹಿಸಿದ್ರೆ ಮಾತ್ರ ನೀವು ಈ ಸಂಘಟನೆಗಳಿಗೆ, ಈ ಜನಾಂಗಕ್ಕೆ ನೀವು ಕೊಡ್ತಕ್ಕಂಥ ಒಂದು ಮರ್ಯಾದೆ ಹಾಗೂ ಈ ಜನಾಂಗದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ಇದರಲ್ಲಿ ತೋರಿಸ್ಬೇಕಂತ ಹೇಳ್ಬಿಟ್ಟು ಕರೆ ನೀಡ್ತಾ ಇದ್ದೀವಿ. ಜೈ ಹಿಂದ್.